ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವೈದೇಹಿ ಸಹಿತಂ ಸುರದ್ರುಮತಲೆ ಹೈಮೇ ಮಹಾಮಂಟಪೆ ಮಧ್ಯೆ ಪುಷ್ಪಕಮಾಸನೆ ಮಣಿಮಯೇ ವೀರಾಸನೆ ಸಂಸ್ಥಿತಂ ಅಗ್ರೆ ವಾಚಯತಿ ಪ್ರಭಂಜನಸುತೆ ತತ್ವಂ ಮುನಿಭ್ಯಃ ಪರಂ ವ್ಯಾಖ್ಯಾತಂ ಭರತಾದಿಭಿಃ ಪರಿವೃತಂ ರಾಮಂ ಭಜೆ ಶ್ಯಾಮಲಂ. ಸತ್ಯಂ ಶಿವಂ ಸುಂದರಂ. ಆಂಜನೇಯನು ಸಮುದ್ರವನ್ನು ದಾಟಿ ಲಂಕಾನಗರದ ಸಮೀಪಕ್ಕೆ ಬಂದು ಅಲ್ಲಿ ಲಂಕೆಯ ದ್ವಾರವನ್ನು ಕಾಯುತ್ತಿದ್ದಂತಹ ಲಂಕಿಣಿಯನ್ನು ಎಡಗೈ ಮುಷ್ಟಿಗಿಂದಲೇ ಹೊಡೆದು ಬೀಳಿಸಿ ಆತ ಈಗ ಲಂಕಾನಗರವನ್ನು ಪ್ರವೇಶಿಸುತ್ತಿದ್ದಾನೆ. ಲಂಕಾ ನಗರದೊಳಗೆ ಅದ್ಭುತವಾದ ಭವನಗಳನ್ನು ನೋಡುತ್ತಾ ಒಂದು ಭವನ ಅತ್ಯಂತ ವಿಶೇಷವಾಗಿರುವುದನ್ನು ಗಮನಿಸಿದ್ದಾನೆ. ರಾಮಾಯುಧ ಅಂಕಿತ ಗ್ರಹ ಶೋಭಾಂಬರನಿನ ಜಾಯಿ ನವ ತುಳಸಿಕಾ ಬೃಂದ ತಹದೇಕಿ ಹರ್ಷ ಕಪಿರಾಯಿ. ಆ ಸುಂದರವಾದ ಅರಮನೆಯ ಮುಂಭಾಗದಲ್ಲಿ ಶ್ರೀರಾಮನ ಆಯುಧಗಳಾದ ಧನುರ್ಬಾಣಗಳು ಅಂಕಿತವಾಗಿದ್ದವು. ಅದರ ಶೋಭೆಯು ವರ್ಣನಾತೀತವಾಗಿತ್ತು. ಅಲ್ಲಿ ನವನವೀನ ತುಳಸಿ ಗಿಡಗಳನ್ನು ಕಂಡು ಕಪಿವರನು ಅತೀವ ಹರ್ಷಿತನಾದನು. ಲಂಕಾ ನಿಸಿಚರ ನಿಕರ ನಿವಾಸ ಇಹಾ ಕಹಾ ಸಜ್ಜನಕರ ಬಾಸ ಮನಮಹು ತರಕ ಕರೈಲಪಿ ಕಪಿಲಾಗ ತೇಹಿ ಸಮಯ ವಿಭೀಷಣು ಜಾಗ ರಾಮ ರಾಮ ತೆಹಿ ಸುಮಿರನ ಕೀನ್ಹ ಹೃದಯ ಹರ್ಷ ಕಪಿ ಸಜ್ಜನ ಚಿಹ್ನ ಎಹಿ ಸನ ಹಟಿ ಕರಿಹವು ಸೈಪಗಿಚಾನಿ ಸಾಧು ತೇ ಹೋಯಿನ कारजहानी विप्ररूप धरि बचन सुनाये सुनत विभीषण उठित आये करि प्रणाम पूछी कुशलाये विप्र कहु निज कथा बुर्जाई की तुम हरिदास नम पको मह कोई मोरे हृदय प्रीति अति होई कि तुम्हारा मुदीन अनुरागी ಆಯಹು ಮೋಹಿಕರನ ಎಡ ಬಡಭಾಗಿ. ಲಂಕೆಯೇನೋ ನಿಶಾಚರರ ನೆಲವೀಡು, ಇಲ್ಲಿ ಸಜ್ಜನರು ಹೇಗೆ ಇರಲು ಸಾಧ್ಯ? ಈ ವಿಧವಾಗಿ ಮಾರುತಿಯು ಯೋಚಿಸುತ್ತಿರುವಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ವಿಭೀಷಣನು ನಿದ್ದೆಯಿಂದೆದ್ದು ರಾಮನಾಮ ಸ್ಮರಣೆಯನ್ನು ಮಾಡತೊಡಗಿದನು. ಹನುಮಂತನು ಇವನು ಸಜ್ಜನನೆಂದುಕೊಂಡು ಮನಸ್ಸಿನಲ್ಲಿ ಹರ್ಷಗೊಂಡನು. ಇವನನ್ನು ಅವಶ್ಯವಾಗಿ ಪರಿಚಯಿಸಿಕೊಳ್ಳಬೇಕು, ಏಕೆಂದರೆ ಸಾಧು ಜನ ಸಾಂಗತ್ಯದಿಂದ ಕಾರ್ಯ ಹಾನಿಯಾಗದು ಎಂದು ಅಂದುಕೊಂಡನು. ಬ್ರಾಹ್ಮಣ ರೂಪವನ್ನು ಧರಿಸಿ ಹನುಮಂತನು ಅವನನ್ನು ಕೂಗಿ ಕರೆದನು. ಕೂಗು ಕೇಳಿದ ಕೂಡಲೇ ವಿಭೀಷಣನು ಹೊರಗೆ ಬಂದು ನಮಸ್ಕರಿಸಿ ಕುಶಲವನ್ನು ವಿಚಾರಿಸುತ್ತಾ ಕೇಳಿದನು. ಬ್ರಾಹ್ಮಣೋತ್ತಮರೇ, ತಮ್ಮ ವೃತ್ತಾಂತವನ್ನು ತಿಳಿಸುವಿರಾಗಿ. ನೀವು ಹರಿಭಕ್ತರಾದ ನಾರದಾದಿಗಳಲ್ಲಿ ಯಾರಾದರೊಬ್ಬರೋ? ಏಕೆಂದರೆ ತಮ್ಮನ್ನು ಕಂಡ ಕೂಡಲೇ ನನ್ನಲ್ಲಿ ಪ್ರೇಮವು ಉಕ್ಕಿ ಹರಿಯುತ್ತಿದೆ. ಅಥವಾ ದೀನವತ್ಸಲನಾದ ಶ್ರೀರಾಮಚಂದ್ರನೇ ನನ್ನನ್ನು ಕೃತಾರ್ಥನನ್ನಾಗಿಸಲು ನನ್ನ ಮನೆ ಬಾಗಿಲಿಗೆ ಬಂದಿರುವನು. ತಬ ಹನುಮಂತ ಕಹಿ ಸಬ ರಾಮ ಕಥಾ ನಿಜ ನಾಮ ಸುನತ ಜುಗಲ ತನ ಪುಲಕ ಮನ ಮಗನ ಸುಮಿರಿ ಗುಣಗ್ರಾಮ. ಆಗ ಹನುಮಂತನು ಶ್ರೀರಾಮಚಂದ್ರನ ಎಲ್ಲ ಕಥೆಯನ್ನು ಹೇಳಿ ತನ್ನ ಹೆಸರನ್ನು ತಿಳಿಸಿದನು. ಇದನ್ನು ಕೇಳುತ್ತಲೇ ಇಬ್ಬರ ಶರೀರಗಳು ರೋಮಾಂಚಿತವಾದವು. ಶ್ರೀರಾಮನ ಗುಣ ಸಮೂಹಗಳನ್ನು ನೆನೆದು ಇಬ್ಬರ ಮನಸ್ಸು ಪ್ರೇಮಾನಂದದಲ್ಲಿ ಮುಳುಗಿ ಹೋಯಿತು. ಸುನಹು ಪವನ ಸುತರಹನಿ ಹಮಾರಿ ಜಿಮಿದ ಸನನ್ಹಿ ಮಹು ಜೀಭ ಬಿಚಾರಿ ತಾತಕ ಬಹು ಮೊಹಿ ಜಾನಿ ಅನಾಥ ಕರಿಹಿ ಕೃಪಾ ಭಾನುಕುಲನಾಥ ತಾಮಸತನು ಕಚು ಸಾಧನನಾಗಿ ಪ್ರೀತಿನ ಪದ ಸರೋಜ ಮನಮಾಗಿ ಬಮೊಹಿ ಭಾಂಬರೋಸ ಹನುಮಂತ ಬಿನು ಹರಿ ಕೃಪಾ ಮಿಲಹಿ ನಗಿ ಸಂತ ಜೌ ರಘುಬೀರ ಅನುಗ್ರಹ ಕೀನ್ಹ ತೌ ತುಮ್ಹ ಮೋಹಿ ದರಸು ಹಟಿ ದೀನ್ಹ ಸುನಹು ವಿಭೀಷಣ ಪ್ರಭು ಕೈ ರೀತಿ ಕರಹಿ ಸದಾ ಸೇವಕ ಪರ ಪ್ರೀತಿ ಕಹು ಕವನಮೈ ಪರಮ ಕುಲೀನ ಕಪಿ ಚಂಚಲ ಸಬಹಿ ವಿಧಿಹೀನ तातले ये जो नाम हमारा
ತೆಹಿ ದಿನ ತಾಹಿ ನ ಮಿಲೈ ಆಹಾರ. ವಿಭೀಷಣನು ಹೇಳಿದನು, ಓ ಪವನಕುಮಾರ, ಇಲ್ಲಿ ನನ್ನ ಇರುವನ್ನು ಏನೆಂದು ಹೇಳಲಿ? ಹಲ್ಲುಗಳ ನಡುವೆ ನಾಲಿಗೆ ಇರುವಂತೆ ನಿಸ್ಸಹಾಯಕನಾಗಿ ಇಲ್ಲಿ ಇದ್ದೇನೆ. ಅಯ್ಯ, ನನ್ನನ್ನು ಅನಾಥನೆಂದು ಪರಿಗಣಿಸಿ ಸೂರ್ಯವಂಶ ಪ್ರಭುವಾದ ಶ್ರೀರಾಮಚಂದ್ರನು ನನ್ನ ಮೇಲೆ ಏನಾದರೂ ಕೃಪೆಗೈಯುವನೇ? ನನ್ನದು ತಾಮಸ ತನುವಾದ್ದರಿಂದ ಭಗವತ್ ಸಾಧನೆ ಏನೊಂದು ಆಗದು. ನನ್ನ ಮನಸ್ಸಿನಲ್ಲಿ ಶ್ರೀರಾಮಚರಣದಲ್ಲಿ ಪ್ರೇಮವೂ ಇಲ್ಲ. ಆದರೂ ಆಂಜನೇಯ, ಶ್ರೀರಾಮನ ಕೃಪೆ ನನ್ನ ಮೇಲಿದೆ ಎಂಬ ನಂಬಿಕೆ ನನಗೆ ಈಗ ಗಟ್ಟಿಯಾಗಿದೆ. ಏಕೆಂದರೆ ಹರಿಕೃಪೆ ಇಲ್ಲದೆ ಸಂತರು ದೊರೆಯರು. ರಘುವೀರನ ಅನುಗ್ರಹವು ನನ್ನ ಮೇಲೆ ಆದದ್ದರಿಂದಲೇ ನೀವು ಬಂದು ನನಗೆ ದರ್ಶನವಿತ್ತಿದ್ದೀರಿ. ಆಗ ಹನುಮಂತನು ಹೇಳಿದನು, ಎಲೈ ವಿಭೀಷಣ, ಕೇಳು. ತನ್ನ ಸೇವಕರ ಮೇಲೆ ಪ್ರೀತಿ ತೋರುವುದೇ ಪ್ರಭುವಿನ ಸ್ವಭಾವವು. ನೀನೇ ಹೇಳು, ನಾನು ಅದಾವ ಮಹಾಕುಲದವನು, ಚಂಚಲ ಸ್ವಭಾವವುಳ್ಳ ವಾನರನು, ಎಲ್ಲ ಪ್ರಕಾರದಿಂದಲೂ ಹೀನನು. ಬೆಳಗ್ಗೆದ್ದು ನಮ್ಮ ಅಂದರೆ ಕೋತಿಗಳ ಹೆಸರು ಹೇಳಿದರೆ ಅಂದು ಊಟವೂ ಸಿಗಲಾರದು. ಈ ವಿಧವಾಗಿ ನನ್ನನ್ನು ಅಕಿಂಚನನೆಂದು ಹೇಳುವುದು ಆಂಜನೇಯನ ಭಕ್ತಿಯ ಪರಾಕಾಷ್ಠೆಯಾಗಿದೆ. ಅಂದರೆ ಇಲ್ಲಿ ಆಂಜನೇಯನು ವಿಭೀಷಣನಿಗೆದುರು. ಹೇಗೆ ವಿಭೀಷಣನು ತನ್ನದು ರಾಕ್ಷಸ ದೇಹವಾದ್ದರಿಂದ ಈ ರಕ್ಕಸ ತಾಮಸ ದೇಹದಲ್ಲಿ ಶ್ರೀರಾಮ ನಾಮಸ್ಮರಣೆಯನ್ನೂ ಕೂಡ ಮಾಡಲು ಅಥವಾ ರಾಮನಲ್ಲಿ ಭಕ್ತಿಯನ್ನು ಪ್ರೇಮವನ್ನು ಹೊಂದಲು ಸಾಧ್ಯವಾಗುತ್ತಿಲ್ಲ. ಏಕೆಂದರೆ ತಾನು ಪಡೆದಿರುವ ದೇಹವೇ ಅಂತಹುದು, ಆ ದೇಹದಲ್ಲಿರುವ ಮನಸ್ಸು ಅಂತಹುದೇ ಆಗಿದೆ. ಹಾಗಿದ್ದರೂ ಕೂಡ ಪ್ರಭುವು ನನ್ನಲ್ಲಿ ಪ್ರೀತಿಯನ್ನು ಪ್ರೇಮವನ್ನು ತೋರಿ ನಿನ್ನಂತಹ ಸಂತನನ್ನು ನನ್ನ ಬಳಿಗೆ ಕಳಿಸಿರುವನಲ್ಲ ಎಂದು ವಿಭೀಷಣನು ಪ್ರೇಮವನ್ನು ವ್ಯಕ್ತಪಡಿಸಿದರೆ, ಹನುಮಂತನು ಕೂಡ ತನ್ನ ದೇಹವು ಕೂಡ ಸಾಧಾರಣ ವಾನರನ ದೇಹವು, ಒಂದು ಕಪಿ ದೇಹವು. ಯಾರು ಕಪಿಯನ್ನು ನೆನೆಯುವುದೂ ಕೂಡ ಇಲ್ಲ. ಎಷ್ಟೋ ಬಾರಿ ಅಶುಭವೆಂದು ಭಾವಿಸುವವರು ಉಂಟು. ಹಾಗಿರುವಾಗ ಭಗವಂತನಾದ ಶ್ರೀರಾಮನು ನನಗೂ ಕೂಡ ನನ್ನ ಮೇಲೆಯೂ ಕೂಡ ತನ್ನ ಪ್ರೇಮವನ್ನು ತೋರಿಸಿರುವನು. ಇದೇ ರೀತಿಯಾಗಿ ಯಾವ ದೇಹದಲ್ಲೇ ಹುಟ್ಟಿರಲಿ, ಯಾವ ಕುಲ ಜಾತಿಗಳಲ್ಲೇ ಹುಟ್ಟಿರಲಿ, ಯಾವ ಧರ್ಮ ಮತಗಳನ್ನೇ ಅನುಸರಿಸುತ್ತಿರಲಿ, ಆಂಜನೇಯನ ಸ್ಮರಣೆ ಮಾತ್ರದಿಂದಲೇ ಶ್ರೀರಾಮನು ಒಲಿಯುವನೆಂದಾದರೆ ಶ್ರೀರಾಮನಾಮದ ರಾಮ ಎಂಬ ಎರಡಕ್ಷರವು ಒಂದು ಬಾರಿ ನಮ್ಮ ಬಾಯಿಂದ ಬಂದರೆ ಸಾಕು. ಮುಂದಿನದನ್ನು ನಮ್ಮನ್ನು ಕಾಪಾಡುವ ಹೊಣೆಗಾರಿಕೆಯನ್ನು ಆ ಪ್ರಭುವೇ ಹೊತ್ತುಕೊಂಡು ನಡೆಸುತ್ತಾನೆ. ಆದರೆ ರಾಮನಾಮದ ಸ್ಮರಣೆಯಾದರೂ ನಮ್ಮಿಂದ ಆಗಬೇಕಲ್ಲ. ಅಲ್ಲಿಯವರೆಗೂ ಪ್ರಭುವು ನಮಗಾಗಿ ಕಾಯುತ್ತಾನೆ. ಅಸಮೈ ಅಧಮ ಸಖಾಸುನು ಮೋಹು ಪರ ರಘುಬೀರ ಕೀನ್ಹಿ ಕೃಪಾ ಸುಮಿರಿ ಗುಣ ಭರೆ ವಿಲೋಚನ ನೀರ. ಆದರೆ ಸಖನೆ, ಇಷ್ಟೊಂದು ಅಧಮನಾಗಿದ್ದರೂ ಶ್ರೀರಾಮಚಂದ್ರನು ನನ್ನ ಮೇಲೆ ತನ್ನ ಕೃಪೆಯನ್ನು ಬೀರಿರುವನು. ಭಗವಂತನ ಗುಣಗಳನ್ನು ನೆನೆದು ಹನುಮಂತನ ಕಣ್ಣುಗಳೆರಡರಲ್ಲಿಯೂ ಪ್ರೇಮಾಶ್ರುಗಳು ಹರಿದವು. ಜಾನತಹು ಅಸ ಸ್ವಾಮಿ ಬಿಸಾರಿ ಹಿರಹಿತೆ ಕಾಹಿ ನಹು ಹಿದುಕಾರಿ ಎಹಿ ವಿಧಿ ಕಹತ ರಾಮ ಗುಣ ಗ್ರಾಮ ಪಾವ ಅನಿರ್ವಾಚ್ಯ ವಿಶ್ರಾಮ ಪುನಿ ಸಬ ಕಥಾ ವಿಭೀಷಣ ಕಹಿ ಜಹಿ ವಿಧಿ ಜನಕ ಸುತಾತ ಹರಹಿ तब हनुमंत कहा सुनु भ्राता देखि चहु जानकी माता जुगति विभीषण सकल सुनाई चले वो पवन सुता विदा कराई करि सोई रूप गयवु पुनित हवा बन अशोक सीता रह जहवा देखि मन ही महु कीन प्रणाम बैठहि भीति चातनि सिजाम कृसतनु शीस जटायक बेनी ಜಪತಿ ಹೃದಯ ರಘುಪತಿ ಗುಣಶ್ರೇಣಿ. ಇದೆಲ್ಲವನ್ನು ತಿಳಿದುಕೊಂಡಿದ್ದರೂ ಅಂತಹ ಸ್ವಾಮಿಯನ್ನು ಮರೆತು ಶ್ರೀರಾಮನನ್ನು ಮರೆತು ವಿಷಯ ಸುಖಗಳನ್ನು ಅರಸುವ ಜನರಿಗೆ ದುಃಖವಲ್ಲದೆ ಬೇರೇನು ಸಿಗಬಹುದು? ಈ ಪ್ರಕಾರ ಶ್ರೀರಾಮನ ಮಹಾತ್ಮ್ಯವನ್ನು ವರ್ಣಿಸುತ್ತಾ ಆಂಜನೇಯನು ಅನಿರ್ವಚನೀಯ ಪರಮ ಶಾಂತಿಯನ್ನು ಹೊಂದಿದನು. ಅನಂತರ ವಿಭೀಷಣನು ಜಾನಕಿ ದೇವಿಯು ಅದೇ ಲಂಕೆಯಲ್ಲಿ ಯಾವ ವಿಧವಾಗಿ ಇದ್ದಾಳೆ ಎಂಬುದನ್ನು ವರ್ಣಿಸಿದನು. ಆಗ ಹನುಮಂತನು ವಿಭೀಷಣನಲ್ಲಿ, ಸೋದರ, ನಾನು ಜಾನಕಿ ದೇವಿಯನ್ನು ನೋಡಬೇಕೆಂದಿದ್ದೇನೆ ಎಂದು ಹೇಳಿದನು. ವಿಭೀಷಣನು ಸೀತಾಮಾತೆಯ ದರ್ಶನದ ಎಲ್ಲ ಉಪಾಯಗಳನ್ನು ತಿಳಿಸಿದನು. ಆಗ ಹನುಮಂತನು ಅವನಿಂದ ಬೀಳ್ಕೊಂಡು ಅಲ್ಲಿಂದ ಹೊರಟನು. ಮತ್ತೆ ಅದೇ ಸೂಕ್ಷ್ಮ ರೂಪವನ್ನು ಧರಿಸಿ ಸೀತಾದೇವಿ ಇದ್ದ ಅಶೋಕವನವನ್ನು ಹೊಕ್ಕನು.
ಅವಳನ್ನು ನೋಡುತ್ತಲೇ ಹನುಮಂತನು ಆಕೆಗೆ ಮನಸ್ಸಿನಲ್ಲೇ ವಂದಿಸಿದನು. ಅವಳು ಇಡೀ ರಾತ್ರಿಯನ್ನು ಒಂದೇ ರೀತಿ ಕುಳಿತುಕೊಂಡು ಕಳೆಯುತ್ತಿರುವಳು. ಆಕೆಯ ಶರೀರವು ಕ್ಷೀಣವಾಗಿತ್ತು. ತಲೆಯ ಕೂದಲು ಜಟೆಕಟ್ಟಿ ಒಂದೇ ಜಡೆಯಾಗಿ ಹೋಗಿತ್ತು. ಅವಳು ನಿರಂತರವೂ ಶ್ರೀ ರಘುನಾಥನ ಗುಣ ಸಮೂಹಗಳನ್ನು ಸ್ಮರಿಸುತ್ತಾಗಿದ್ದಳು. ನಿಜ ಪದ ನಯನದಿಯೇ ಮನ ರಾಮ ಪದ ಕಮಲಲೀನ ಪರಮ ದುಃಖಿ ಭಾ ಪವನ ಸುತ ದೇಖಿ ಜಾನಕಿ ದೀನ. ಜಾನಕಿಯ ದೃಷ್ಟಿಯು ತನ್ನ ಕಾಲುಗಳ ಮೇಲೆ ನೆಟ್ಟಿತ್ತು. ಆಕೆಯ ಮನಸ್ಸು ಶ್ರೀರಾಮನ ಚರಣಗಳಲ್ಲಿ ಲೀನವಾಗಿತ್ತು. ದೀನ ದುಃಖಿತೆಯಾದ ಸೀತಾದೇವಿಯನ್ನು ನೋಡಿ ಆ ಪವಮಾನಿಯು ಅಂದರೆ ಪವಮಾನ ವಾಯುಸುತನು ತುಂಬಾ ದುಃಖಿತನಾದನು. ಈ ರೀತಿಯಾಗಿ ಆಂಜನೇಯನು ಇಡೀ ಲಂಕೆಯನ್ನು ಹುಡುಕಿ ಅಂತಿಮವಾಗಿ ವಿಭೀಷಣನ ಅರಮನೆಯಲ್ಲಿ ಹರಿಭಕ್ತನಾದ ಹರಿದಾಸನಾದಂತಹ ಆ ವಿಭೀಷಣನನ್ನು ಕಂಡು ಆ ವಿಭೀಷಣನ ಸಹಾಯದಿಂದಲೇ ಅಶೋಕವನವನ್ನು ಹೊಕ್ಕು ಅಲ್ಲಿ ಸೀತೆಯನ್ನು ಕಂಡಿದ್ದಾನೆ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ. श्रीरामचन्द्र कृपाल भज मन हरण भव भय दारुणं. श्रीरामचन्द्र कृपाल भज मन हरण भव भय दारुणं. श्रीराम 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 श्रीराम.